ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 36ನೇ ಶ್ಲೋಕ. ವಿಷ್ಣು ಮತ್ತು ಸುಬ್ರಹ್ಮಣ್ಯ ನಡುವಿನ ಸಂಬಂಧವನ್ನು ಇದು ತಿಳಿಸುತ್ತದೆ. ಭಗವಂತನೇ ಸ್ಕಂದ ಸ್ವರೂಪ ಎಂದು ಇಲ್ಲಿ ಹೇಳಲಾಗುತ್ತದೆ. ಸುಬ್ರಹ್ಮಣ್ಯನ ಭಕ್ತರಿಗೆ ಈ ಶ್ಲೋಕ ಬಹಳ ಇಷ್ಟವಾಗುತ್ತದೆ. ಈ ಶ್ಲೋಕದಲ್ಲಿ 9 ನಾಮಗಳಿವೆ. ನಾಮ 329ರಿಂದ 337ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 36. ಸ್ಕಂದ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ರಾನರಾದಿದೇವ ಪುರಂದರಃ. ಪದಗಳ ಅರ್ಥ: ಸ್ಕಂದ ಸುಬ್ರಹ್ಮಣ್ಯ, ಕಾರ್ತಿಕೇಯ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಸೇನಾನಿನಾಂ ಅಹಂ ಸ್ಕಂದ, ಸೇನಾಧಿಪತಿಗಳಲ್ಲಿ ನಾನು ಸ್ಕಂದ. ಸ್ಕಂದತಿ ಅಮೃತದ ರೂಪದಲ್ಲಿ ಭಕ್ತರ ಕಡೆಗೆ ಹರಿಯುವನು, ಶತ್ರುಗಳನ್ನು ಒಣಗಿಸುವವನು, ನಾಶ ಮಾಡುವವನು. ಸ್ಕಂದಧರಃ ಸ್ಕಂದ ಧರ್ಮ ಮಾರ್ಗ, ಸುಬ್ರಹ್ಮಣ್ಯ ಧರ ಧರಿಸುವವನು, ರಕ್ಷಿಸುವವನು. ಸುಬ್ರಹ್ಮಣ್ಯನಿಗೆ ಶಕ್ತಿಯಾಗಿ ನಿಂತವನು. ವಿಷ್ಣುವು ಸುಬ್ರಹ್ಮಣ್ಯನ ಸೋದರ ಮಾವ ಅಥವಾ ಧರ್ಮದ ಮಾರ್ಗವನ್ನು ನಡೆಸುವವನು. ದುರ್ಯಃ ದುರ ಭಾರ, ಜವಾಬ್ದಾರಿ. ಇಡೀ ಜಗತ್ತಿನ ಭಾರವನ್ನು, ಯೋಗಕ್ಷೇಮವನ್ನು ತಾನೊಬ್ಬನೇ ಹೊತ್ತಿರುವವನು. ಸಂಸಾರ ಸಾಗರದಿಂದ ದಾಟಿಸುವ ಜವಾಬ್ದಾರಿ ಹೊತ್ತವನು. ವರದಃ ಭಕ್ತರು ಕೇಳಿದ ವರಗಳನ್ನು ಉದಾರವಾಗಿ ಕೊಡುವವನು. ವಾಯುವಾಹನಃ ವಾಯುದೇವನನ್ನು ನಿಯಂತ್ರಿಸುವವನು. ಸಪ್ತ ಮಾರುತಗಳನ್ನೇ ವಾಹನವನ್ನಾಗಿ ಮಾಡಿಕೊಂಡವನು. ಗಾಳಿಯಂತೆ ವೇಗವಾಗಿ ಭಕ್ತರ ರಕ್ಷಣೆಗೆ ಬರುವವನು. ವಾಸುದೇವ ವಾಸುದೇವನ ಮಗ ಕೃಷ್ಣ ಅಥವಾ ವಾಸ ಇತಿ ವಾಸುಹು, ಮಾಯೆಯಂತೆ ಎಲ್ಲವನ್ನೂ ಮುಚ್ಚಿರುವವನು. ಬೃಹದ್ರಾನು ಬೃಹತ್ ದೊಡ್ಡ, ಭಾನು ಕಿರಣ ಬೆಳಕು. ಪ್ರಳಯ ಕಾಲದಲ್ಲಿ ಸೂರ್ಯನಿಗಿಂತಲೂ ಪ್ರಖರವಾಗಿ ಬೆಳಗುವವನು. ಜಗತ್ತಿಗೆ ಬೆಳಕು ನೀಡುವ ಮಹಾಜ್ಯೋತಿ. ಆದಿದೇವ ಎಲ್ಲಾ ದೇವತೆಗಳಿಗೂ ಮೊದಲೇ ಇದ್ದವನು. ಬ್ರಹ್ಮನನ್ನು ಸೃಷ್ಟಿಸಿದ ಮೂಲ ದೇವರು. ಪುರಂದರಃ ಪುರ ಪಟ್ಟಣ, ದರ ಧ್ವಂಸ ಮಾಡುವವನು. ಅಸುರರ ಪಟ್ಟಣಗಳನ್ನು ನಾಶ ಮಾಡುವವನು. ಸಾಮಾನ್ಯವಾಗಿ ಇಂದ್ರನಿಗೆ ಪುರಂದರ ಎನ್ನುತ್ತಾರೆ. ಇಲ್ಲಿ ಇಂದ್ರನಿಗೂ ಶಕ್ತಿ ನೀಡುವ ವಿಷ್ಣು. ಶ್ಲೋಕದ ಭಾವಾರ್ಥ: ಸುಬ್ರಹ್ಮಣ್ಯ ಸ್ವರೂಪನು ಅಥವಾ ಅಮೃತದಂತೆ ಸ್ರವಿಸುವವನು, ಧರ್ಮ ಮಾರ್ಗವನ್ನು ಎತ್ತಿ ಹಿಡಿಯುವವನು ಅಥವಾ ಸ್ಕಂದನಿಗೆ ಆಧಾರವಾದವನು, ಜಗತ್ತಿನ ಸೃಷ್ಟಿ ಸ್ಥಿತಿಗಳ ಜವಾಬ್ದಾರಿಯನ್ನು ಹೊರುವವನು, ಭಕ್ತರಿಗೆ ವರಗಳನ್ನು ನೀಡುವವನು, ಗಾಳಿಯನ್ನು ನಡೆಸುವವನು ಅಥವಾ ಗಾಳಿಯಂತೆ ವೇಗವುಳ್ಳವನು, ಎಲ್ಲೆಡೆ ನೆಲೆಸಿರುವ ವಾಸುದೇವನು, ಸೂರ್ಯನಿಗಿಂತಲೂ ಮಿಗಿಲಾದ ಮಹಾ ಬೆಳಕುಳ್ಳವನು, ಎಲ್ಲರಿಗಿಂತ ಮೊದಲೇ ಇರುವ ಆದಿದೇವನು ಮತ್ತು ಶತ್ರುಗಳ ಪಟ್ಟಣಗಳನ್ನು ನಾಶ ಮಾಡುವವನು ಆ ಭಗವಂತ. ಧನ್ಯವಾದಗಳು.